ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಸಾಮಾನ್ಯವಾಗಿ ಹಬ್ಬ ಬಂತಂದರೆ ನಾವು ಮನೆ ಮುಂದೆ ಆಗಲಿ, ದೇವ್ರ ಮುಂದೆ ಆಗಲಿ ರಂಗೋಲಿ ಪುಡಿಯಿಂದ ನಾವು ರಂಗೋಲಿನ ಹಾಕ್ತೀವಿ. ಆದರೆ ಹೂವಿನ ರಂಗೋಲಿ ಹಾಕಿದರೆ ಇನ್ನಷ್ಟು ಬೇರೆ ರೀತಿಯಾಗಿ ರಂಗೋಲಿ ತಯಾರಾಗುತ್ತೆ. ತುಂಬಾ ಚೆನ್ನಾಗೂ ಕೂಡ ಕಾಣುತ್ತೆ. ಹಾಗಾಗಿ ನಾನಿವತ್ತು ಈ ಹೂವಿನ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅಂದಾಗೆ ಈ ರಂಗೋಲಿ ಇದೆಯಲ್ಲ, ಇದನ್ನು ಮೊದಲನೇ ಸಾರಿ ಕೂಡ ರಂಗೋಲಿ ಹಾಕೋರು ಸುಲಭವಾಗಿ ಈ ರೀತಿಯಾಗಿ ರಂಗೋಲಿ ಬಿಡಿಸ್ಕೋಬೋದು. ಹಾಗಾದರೆ ಹೇಗೆ ರಂಗೋಲಿನ ಬಿಡಿಸೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಮೊದಲಿಗೆ ಬೇರೆ ಬೇರೆ ಥರದ ಹೂವನ್ನು ಇಟ್ಕೋಬೇಕು. ಅಂದರೆ ಬಣ್ಣ ಬೇರೆ ಬೇರೆ ಆಗಿರಬೇಕು. ಇಲ್ಲಿ ನಾನು ಸೇವಂತಿಗೆ ಹೂಗಳು ಮತ್ತು ಗುಲಾಬಿ ಹೂವನ್ನೆಲ್ಲ ತಗೊಂಡಿದ್ದೀನಿ. ಜೊತೆಗೆ ಈ ಥರ ಎಲೆ ತಗೊಂಡಿದ್ದೀನಿ. ನಾನು ದಾಸವಾಳದ ಎಲೆ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ವೀಳ್ಯದ ಎಲೆ ಇದ್ದರೆ ವೀಳ್ಯದ ಎಲೆ ತಗೊಳ್ಳಿ, ದಾಸವಾಳ ಎಲೆ ಇದ್ದರೆ ದಾಸವಾಳ ಎಲೆ ತಗೊಳ್ಳಿ, ಹಾಗೇನೂ ಅಡ್ಡಿಲ್ಲ. ಹಸಿರು ಕಲರ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಏನು ಮಾಡಬೇಕು ಅಂದರೆ ಹೂವಿಂದ ಕಡ್ಡಿಯನ್ನು ಬೇರ್ಪಡಿಸ್ಬಿಟ್ಟು ಹೂವಿನ ದಳಗಳನ್ನೆಲ್ಲ ಬಿಡಿಸ್ಕೋಬೇಕಾಗುತ್ತೆ. ನಾನು ಮೊದಲಿಗೆ ಇಲ್ಲಿ ಸೇವಂತಿಗೆಯ ದಳವನ್ನು ಬಿಡಿಸ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಗುಲಾಬಿನೂ ಕೂಡ ಈ ರೀತಿಯಾಗಿ ಎಲ್ಲ ದಳಗಳನ್ನು ಬಿಡಿಸ್ಕೊಳ್ತೀನಿ. ಹಾಗೆ ಈಗ ಹಳದಿ ಬಣ್ಣದ ಸೇವಂತಿಗೆನೂ ಕೂಡ ಈ ರೀತಿಯಾಗಿ ದಳಗೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ದಳ ಎಲ್ಲ ಬಿಡಿಸ್ಕೊಂಡು ತಯಾರಾಯ್ತಲ್ಲ. ನಂತರ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ನೆಲದ ಮೇಲೆ ಹಾಕಲ್ಲ ಅಂದರೆ ಈ ರೀತಿಯಾಗಿ ಪ್ಲೇಟಲ್ಲಿ ಹಾಕೋಬೋದು. ಈಗ ಪ್ಲೇಟಿಗೆ ಮೊದಲಿಗೆ ಈ ರೀತಿಯಾಗಿ ಹಸಿರಾದ ಎಲೆಯನ್ನು ಜೋಡಿಸ್ತಾ ಬರಬೇಕು. ಯಾವ ಎಲೆ ಆದರೂ ಪರವಾಗಿಲ್ಲ, ಈ ರೀತಿಯಾಗಿ ಹಸಿರಾಗಿರೋ ಎಲೆಯನ್ನು ಜೋಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಸುತ್ತಲೂ ನಾನು ಹಸಿರಾಗಿರುವಂತಹ ದಾಸವಾಳದ ಎಲೆಯನ್ನು ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ಎಂತ ಮಾಡಬೇಕಂದ್ರೆ ಇದ್ರ ಮೇಲೆ ಹಳದಿ ಬಣ್ಣದ್ದು ಸೇವಂತಿಗೆನ ಒಂದು ರೌಂಡಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಂದಾಜು ಮೇಲೆ ಹಾಕ್ಕೊಳ್ಳಿ. ಈ ರೀತಿಯಾಗಿ ಹಾಕ್ಕೋಬೇಕು, ಆ ರೀತಿಯಾಗಿ ಹಾಕ್ಕೋಬೇಕು ಅಂತೇನಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಹಂಗೇನಿಲ್ಲ. ಮೊದಲಿಗೆ ಹಾಕೋರಿಗೆ ಸ್ವಲ್ಪ ವ್ಯತ್ಯಾಸ ಆದರೂ ಆಗ್ಬೋದು, ಅದೇನು ಪರವಾಗಿಲ್ಲ. ಈ ರೀತಿಯಾಗಿ ತುಂಬ ತೆಳುನೂ ಹಾಕ್ಕೋಬೇಡಿ, ತುಂಬ ದಪ್ಪಕ್ಕೂ ಹಾಕ್ಕೋಬೇಡಿ, ಹದವಾಗಿ ಹಾಕ್ಕೊಳ್ಳಿ. ನಂತರ ಇನ್ನೊಂದು ಸುತ್ತು ಗುಲಾಬಿ ದಳ ಏನು ಬಿಡಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡೋದ್ರಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಕಾಣುತ್ತಲ್ವ. ಆನಂತರ ಮಧ್ಯಕ್ಕೆ ಬಿಳಿ ಬಣ್ಣದ ಹೂವನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ಹಸಿರು, ಅರಿಶಿನ ಮತ್ತು ಕೆಂಪು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ನೋಡಿ, ಈ ರೀತಿಯಾಗಿ ಎಷ್ಟು ಸುಲಭವಾಗಿ ದೇವರ ಮುಂದೆ ಇಡೋಕ್ಕೆ ಅಲಂಕಾರಕ್ಕೆ ರಂಗೋಲಿ ಆಯಿತು ನೋಡಿ. ರಂಗೋಲಿಯನ್ನು ಇಷ್ಟಕ್ಕೆ ಬಿಡ್ಬೋದು, ಅಥವಾ ಮಧ್ಯದಲ್ಲಿ ಈ ರೀತಿಯಾಗಿ ಅಲಂಕಾರಕ್ಕೆ ಒಂದು ದೀಪ ಇಟ್ಬಿಟ್ಟು ದೀಪ ಹಚ್ಚಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಲ್ಲ ದೀಪ ಹಚ್ಚಿದ್ರ ಮೇಲೆ. ನಿಮಗೆ ಈ ಹೂವಿನ ರಂಗೋಲಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಸಲ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ದೇವರ ಮುಂದೆ ಇಡೋದಕ್ಕೆ ಈ ರೀತಿಯಾದ ರಂಗೋಲಿನ ತಯಾರು ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.